ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲ ಅಭಿಮಾನಿಗಳು ಕೇಳ್ತಾ ಇರೋದು ಒಂದೇ ಒನ್ಸ್ ಮೋರ್ RCB ಅಂತ ಹೇಳಿ. ಇದೊಂದು ಗೆಲುವು ನಮ್ಮದಾಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಅಭಿಮಾನಿಗಳು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಈ IPL 2026ರಲ್ಲಿ ಯಾವ ರೀತಿಯಾಗಿತ್ತು ನಮ್ಮ RCBಯ ಪರ್ಫಾರ್ಮೆನ್ಸ್ ಗಮನಿಸ್ತಾ ಹೋಗೋಣ. RCB ಫೈನಲ್ಗೆ ಬಂದಿದ್ದು ಹೇಗೆ? 18 ಅಂಕ, ನೆಟ್ ರನ್ ರೇಟ್ ಆಧಾರದಲ್ಲಿ ಅಗ್ರಸ್ಥಾನ ಲೀಗ್ ಅಂತ. ಓಕೆ, ಈಗ ನನ್ನ ಜೊತೆಗೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಸಂಗೀತಾ ಹೊಳ್ಳ, ನಟಿ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಈಗ ನಾವು ನೋಡ್ತಾ ಇದ್ವಿ ಸ್ಕ್ರೀನ್ ಅಲ್ಲಿ ಯಾವ ರೀತಿಯಾಗಿ IPL ಈ 2026ರಲ್ಲಿ ನಮ್ಮ RCB ಪರ್ಫಾರ್ಮೆನ್ಸ್ ನೀಡ್ತು, ಜೊತೆಗೆ ಹೇಗೆ ಫೈನಲ್ಗೆ ಬಂತು ಅಂತ ಹೇಳಿ ನೀವೇನು ಹೇಳ್ತೀರಾ? ಡೆಫಿನೆಟ್ಲಿ ಈ ಸಲ ಹೇಳೋದಾದ್ರೆ ಸೀಸನ್ 18 ನೆನಪಾಗುತ್ತೆ. ಸೊ ಸೀಸನ್ 18 ಅಲ್ಲಿ RCB ಅವ್ರು ಯಾವ ರೀತಿ ಇದ್ರು, ಅದೇ ರೀತಿ ಜೋಶು, ಅದೇ ರೀತಿ ಒಂದು ಕಾನ್ಫಿಡೆನ್ಸ್ ಈ ಸೀಸನ್ ಅಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂತ ಹೇಳಿದ್ರೆ RCB ಮೊದಲ ಸೀಸನ್ 18 ಹಿಂದೆ ಹೋದ್ರೆ ಸೊ ಒನ್ ಮ್ಯಾನ್ ಶೋ ಆಗಿತ್ತು. ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹೆಚ್ಚಾಗಿ ಎಲ್ಲರೂ ಹೇಳ್ತಾ ಇದ್ರು. RCB ಯಾರು ಕೇಳಿದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹಾಗಲ್ಲ. ಸೀಸನ್ 18 ಚೇಂಜ್ ಆಯ್ತು. ಸೀಸನ್ 19 ಹೇಳೋದಾದ್ರೆ RCB ಅಂತ ಹೇಳಿದ್ರೆ ಇದು ಒಂದು ಬ್ಯಾಲೆನ್ಸ್ಡ್ ಟೀಮ್ ಅಂತಾನೆ ಹೇಳ್ಬೋದು. ಒಂದು ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು. ಸೊ ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್. ತುಂಬಾ ಚೆನ್ನಾಗಿದೆ. ಈಗ ವಿರಾಟ್ ಕೊಹ್ಲಿ ಅವರು ಈಗ ಫಸ್ಟ್ ಬಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಅವ್ರು ಬಂದು ಪವರ್ ಪ್ಲೇ ಅಲ್ಲಿ ಔಟ್ ಆದ್ರೂ ನೋ ಒನ್ ಇಸ್ ಟೇಕಿಂಗ್ ಟೆನ್ಷನ್. ಯಾಕಂತ ಹೇಳಿದ್ರೆ ಅವ್ರು ಹೋದ್ರೆ ಹೋಗ್ಲಿ, ನಾನಿದ್ದೇನೆ. ದೇವದತ್ ಪಡಿಕಲ್ ಬರ್ತಾರೆ, ವೆಂಕಟೇಶ್ ಅಯ್ಯರ್ ಅವ್ರು ಬರ್ತಾರೆ, ಫಿಲ್ ಸಾಲ್ಟ್ ಇದ್ದಾರೆ, ಅದಾದ್ಮೇಲೆ ರಜತ್ ಪತಿದಾರ್ ಇದ್ದಾರೆ. ಅವ್ರು ಬಿಡಿ, ಮಿಡ್ಲ್ ಆರ್ಡರ್ ಆದ್ಮೇಲೆ ಬರುವಂತ ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಅತ್ಯದ್ಭುತವಾಗಿ ಆಡ್ತಾ ಇದ್ದಾರೆ. ಜಿತೇಶ್ ಶರ್ಮಾ ಅವ್ರನ್ನೆಲ್ಲ ಹೇಗೆ ನೆನ್ಪು ಬಿಡೋದು? ಸೊ ಅದಕ್ಕೋಸ್ಕರ ಈಗ ನಮ್ದು ಬ್ಯಾಟಿಂಗ್ ಅಲ್ಲೂ ತುಂಬಾ ಚೆನ್ನಾಗಿದೆ ಫಾರ್ಮ್, ಹಾಗೆ ಬೌಲಿಂಗ್ ಅಲ್ಲೂ ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ. ಕೃಣಾಲ್ ಪಾಂಡೆ ಇದ್ದಾರೆ, ಭುವನೇಶ್ವರ್ ಕುಮಾರ್ ಅದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ RCB ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ನಾನು ಬರುವಾಗ ಆಸ್ಟ್ರೇಲಿಯಾ ಟೀಮಿಗೆ ಹೋಲಿಸ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಸೂಪರ್ ಫಾರ್ಮ್ ಅಲ್ಲಿ ಇದೆ, ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಈ ಸಲನು ನಾವು ಈ ರೀತಿ ಫೈನಲ್ ಗೆ ಬರ್ಬೇಕಾದ್ರೆ ಅವರು ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರಂತೆ ಈ ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ, ಈ ಸಲ ನಾವು ಕಪ್ ತಗೊಳ್ಳೋದಾದ್ರೆ ಹೇಗಂತ ಹೇಳಿದ್ರೆ 100% ಕೊಡೋದಲ್ಲ, 200% ಕೊಡ್ಬೇಕು ಅಂತ. ಎಲ್ಲರೂ ತಮ್ಮ ರೆಸ್ಪಾನ್ಸಿಬಿಲಿಟಿನ ಅರ್ಥಕೊಂಡು ಆಡಿದ್ದೇ ಹೌದಂತಾದ್ರೆ ನಾವು ಈ ಸಲ ಕಪ್ ವಿನ್ ಆಗೋದೇ ನಾವೇ ಚಾಂಪಿಯನ್ ಅಂತ ಹೇಳಿದಾರಂತೆ ಸರ್. ಸೊ ಅದಕ್ಕೋಸ್ಕರ ಎಲ್ಲ ಪ್ಲೇಯರ್ಸ್ ಅವರು ಏನಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಆಗಿ ಆಡ್ತಾ ಇದ್ದಾರೆ. ತಮ್ಮ ಜವಾಬ್ದಾರಿನ ಅರ್ತು ಒಂದು ಒಳ್ಳೆ ರೀತಿಯಾದಂತ ರೆಸ್ಪಾನ್ಸಿಬಲ್ ಆಟ ಆಡಿದಕ್ಕೋಸ್ಕರವೇ ನಾವು ಈ ಫೈನಲ್ಗೆ ತಂದು ಬಿಟ್ಟಿದ್ದಾರೆ ಸರ್. ತುಂಬಾ ಜನ ನವೀನ್, ತುಂಬಾ ಜನ ಸ್ಟ್ರಾಂಗ್ ಇದ್ದಾರೆ. ಜೊತೆಗೆ RCBಗೆನೆ ಆಡ್ಬೇಕು, RCB ಇಂದಾನೆ ರಿಟೈರ್ಮೆಂಟ್ ಆಗ್ಬೇಕು ಅನ್ನೋ ತರ ಮೈಂಡ್ ಸೆಟ್ ಇರುವಂತ ಪ್ಲೇಯರ್ಸ್ RCB ಅಲ್ಲಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವ್ರು ಬಿಟ್ಬಿಡಿ, ವಿರಾಟ್ ಕೊಹ್ಲಿನೇ ಅದನ್ನ ಕಂಟಿನ್ಯೂ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ರಜತ್ ಪಟ್ಟಿದಾರ್ ಆಗ್ಲಿ, ನಮ್ ದೇವದತ್ ಪಡಿಕಲ್ ಆಗ್ಲಿ, ಕೃಣಾಲ್ ಪಾಂಡ್ಯ, ಮೊನ್ನೆ ಭುವನೇಶ್ವರ್ ಕುಮಾರ್ ಕೂಡ ಮಾತಾಡಿದ್ದಾರೆ, ನಾನು RCB ಇಂದಾನೆ ಹೊರಗೆ ಹೋಗ್ಬಿಡ್ತೀನಿ, ಸಾಕು IPL ನನಗೆ. ಹೌದೌದು. ಈಗ ಪ್ರೀವಿಯಸ್ ಅವ್ರ ಲಾಸ್ಟ್ ಇಂಟರ್ವ್ಯೂ ಆದಾಗ ಅವರು ನಾನು ಇದೇ ಜರ್ಸಿಲಿ ರಿಟೈರ್ಡ್ ಆಗಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಇದು ತುಂಬಾ ಹೆಮ್ಮೆಯ ವಿಷಯ. ಯಾಕಂದ್ರೆ RCB ಅನ್ನೋ ಟೀಮ್ ಮೇಲೆ ಬರೀ ಫ್ಯಾನ್ಸ್ ಅಲ್ಲ, ಬರೋ ಪ್ಲೇಯರ್ಸ್, ಹೊಸ ಪ್ಲೇಯರ್ಸ್ ಬಂದ್ರು ಅವ್ರು ಅಲ್ಲೇ ಕಾಯಮಾಗಿ ಉಳ್ಕೋಬೇಕು ಅಂತ ಇಷ್ಟಪಡ್ತಾರೆ. ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಆಪ್ಷನ್ ಬರ್ಲೇಬಾರ್ದಪ್ಪ, ನಮ್ ಟೀಮ್ ಮೇಲೆ ಯಾರು ಕಣ್ಣು ಬೀಳ್ಬಾರ್ದಪ್ಪ ಅನ್ನೋ ತರ ಫ್ಯಾನ್ಸ್. ಅಂದ್ರೆ ಅಷ್ಟು ಚೆನ್ನಾಗಿದೆ ಟೀಮ್, ಅಷ್ಟು ಒಗ್ಗಟ್ಟಿದೆ. ಸೊ ಅದೇ ಮುಂದುವರಿಲಿ ಅಂತ ಹೇಳಿ. ವಾಸುಕಿ ಸರ್, ನಾನು ಆಗ್ಲೇ ಪ್ರಶ್ನೆ ಮಾಡ್ತಾ ಇದ್ದೆ ನಿಮ್ಗೆ, ಎರಡು ತಂಡಗಳ ಬಲಾಬಲ ಯಾವ ರೀತಿ ಆಗಿದೆ ಅಂತ ಹೇಳಿ. ಮೊದಲಿಗೆ GT ಹೆಂಗಿದೆ? GT ಸ್ಟ್ರಾಂಗ್ ಅಂದ್ರೆ ಸ್ಟ್ರೆಂತ್ ಏನು ಅಥವಾ ವೀಕ್ನೆಸ್ ಏನು ಅಂತ? ಅವರ ಸ್ಟ್ರೆಂತು ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡರಲ್ಲೂ ಇದೆ. ಅದರಲ್ಲಿ ಬ್ಯಾಟಿಂಗ್ನಲ್ಲಿ ಟಾಪ್ 3 ಇದೆ. ಅದು ಪ್ರತಿಯೊಂದು ಮ್ಯಾಚಲ್ಲಿ ಪ್ರತಿಯೊಂದು ವಿಶ್ಲೇಷಕ ಹೇಳೋದು ಅದೇನೆ, ಟಾಪ್ 3 ಬ್ಯಾಟಿಂಗಲ್ಲಿದೆ ಅಂತ. ಬೌಲಿಂಗ್ನಲ್ಲೂ ಇನಿಷಿಯಲ್ ಬೌಲರ್ಸ್ ತುಂಬ ಚೆನ್ನಾಗಿದ್ದಾರೆ. ಸರ್ ಹೇಳ್ದಂಗೆ ಅವರ ಬೆಸ್ಟ್ ಬೌಲಿಂಗ್ನ ಅವರು ಫಸ್ಟ್ 6 ಓವರ್ಸಲ್ಲಿ ಮಾಡಿಸ್ತಾರೆ. ಅವ್ರದ್ದೇನು ಮಂತ್ರ ಅಂತಂದರೆ ಜಾಸ್ತಿ ರನ್ಸ್ ಅವರು ಕೊಡೋದೇ ಇಲ್ಲ, ಕಟ್ ಹಾಕ್ಬಿಟ್ಟು ಅದನ್ನ ಅವ್ರು ಈಸಿಯಾಗಿ ಚೇಸ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಚೇಸ್ ಮಾಡುವಾಗಲೂ ಒಂಥರ ಒಳ್ಳೆ ಟೆಸ್ಟ್ ಮ್ಯಾಚ್ ತರ ಬ್ಯಾಟಿಂಗ್ ಆಡೋದು, ಅವರು ಫೋರ್ಸ್ಫುಲ್ ಟೆಸ್ಟ್ ಮ್ಯಾಚ್ ಬ್ಯಾಟಿಂಗ್ ತರ ಆಡೋದು. ಸೊ ಆದ್ರಿಂದ ಅವ್ರು ಜಾಸ್ತಿ ಕೊಡೋದೇ ಇಲ್ಲ, ಅವ್ರು 200 ಹೋಗ್ಸಕ್ ಬಿಡೋದೇ ಇಲ್ಲ. ಅದಕ್ಕೆ 250 ಮೊನ್ನೆ ಆದಾಗ ಚಟ್ಪಾಡಿಸ್ಬಿಟ್ರು ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಆದ್ರಿಂದ ಅವ್ರದ್ದು ಒಂದು ಸ್ಟ್ರೆಂತ್ ಏನಿದೆ ಅದು ಅವ್ರದ್ದು ಟಾಪ್ 3 ಬ್ಯಾಟಿಂಗ್. ಟಾಪ್ 3 ಆದ ತಕ್ಷಣ ಪಾಪ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ. ಅದು ಏನು ವೆನ್ ಯು ಆರ್ ಚೇಸಿಂಗ್ 170, 180 ಸ್ಟಿಲ್ difficult. 250 was too much, and 38 for 3 no ಆಗೋಗಿದ್ರು, 88 for 8 ಆಗೋಗಿದ್ರು. It was just too much for them to recover. So ಆದ್ರಿಂದ ಒಂದು if you take the team on the whole, ಫಸ್ಟ್ 3 ತುಂಬಾ ಚೆನ್ನಾಗಿದೆ, ಅಂಡ್ 3 ಬೌಲರ್ಸ್ ತುಂಬಾ ಚೆನ್ನಾಗಿರ್ತಾರೆ ಎನಿ ಟೈಮ್. ರಬಾಡಾ, ಸಿರಾಜ್
ರಶೀದ್ ಖಾನ್ ಇದ್ದಾರೆ, ರಶೀದ್ ಹೋಲ್ಡರ್ ಇದ್ದಾರೆ. ರಶೀದ್ ಖಾನ್ ಮಾಡಿದ್ರೆ ಹೋಲ್ಡರ್ ಕರೆಕ್ಟ್ ಹೋಲ್ಡರ್ ಚೆನ್ನಾಗಿ ಮಾಡ್ತಾರೆ. So, 3 ಜನ ಮಾಡ್ತಿದ್ದಾರೆ. ರಶೀದ್ ಖಾನ್ ಮೇ ಆರ್ ಮೇ ನಾಟ್ ಬೋಲ್ ವೆಲ್. ಈ ಸಲ ಈ ಸೀಸನ್ ಅಲ್ಲಿ ಅವರಷ್ಟು ಫಾರ್ಮ್ ಅಲ್ಲಿ ಇಲ್ಲ. ಸ್ವಲ್ಪ ರಶೀದ್ ಖಾನ್ ಹೌದು ಮೊನ್ನೆ 2 ಓವರ್ಗೆ 45 ರನ್ ಲಾಸ್ಟ್ ಓವರ್ 27 ರನ್ಸ್ ಕೊಟ್ಟಿದ್ರು. ಅದೇ ಆಕ್ಚುಲಿ ಏನಾದ್ರು ಮೇಲೆ ಡಿಫರೆನ್ಸ್ ಆಗ್ಬೋದಿತ್ತು, ಬಟ್ ಓಪನರ್ಸ್ ಆಡಿದ್ರಿಂದ ಇಲ್ಲ. ಪ್ರೀವಿಯಸ್ ಸೀಸನ್ ಹೋಲಿಸಿದ್ರೆ ರಶೀದ್ ಖಾನ್ ಈಸ್ ಅಗ್ರೆಸಿವ್ ಬೌಲರ್ ಆಗಿದ್ರು, ಬಟ್ ಅಂತ ಒಂದು ಅಟ್ಯಾಕಿಂಗ್ ಬೌಲಿಂಗ್ ಅನ್ನ ನಾವು ಈ ಸೀಸನ್ ಅಲ್ಲಿ ನೋಡ್ಲಿಲ್ಲ. ಅದಕ್ಕೋಸ್ಕರ ಅವರೆಲ್ಲಾದ್ರೂ ಮತ್ತೆ ಅಗ್ರೆಸಿವ್ ಆಗಿದ್ದಿದ್ರೆ ಮೋಸ್ಟ್ಲಿ GTA ಫಸ್ಟ್ ಪ್ಲೇಸ್ ಅಂದ್ರೆ ಫೈನಲ್ ಫಸ್ಟ್ ಅವರೇ ಬರ್ತಾ ಇದ್ರೇನೋ. ಇಲ್ಲ, ಅವರು ಇದ್ದಾರೆ ಎಂತಂತ ಹೇಳಿದ್ರೆ ಒಂದೊಂದು ಸೀಸನ್ ಅಲ್ಲಿ ಒಬ್ಬೊಬ್ಬ ಕ್ರಿಕೆಟರ್ ಶೈನ್ ಆಗ್ತಾರಲ್ವಾ. ಸೊ ಎಲ್ಲ ಈಗ ನಾನು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದೇನಂತ ನಾನೇ ಎಲ್ಲ ಮ್ಯಾಚ್ ವಿನ್ ಆಗಕ್ಕಾಗಲ್ಲ. ಸೊ ಒಬ್ಬೊಬ್ರು ಕ್ರಿಕೆಟರ್ ಒಂದೊಂದು ಸ್ಟೇಡಿಯಂಗೆ ಫೇವರೇಬಲ್ ಆಗಿರ್ತಾರೆ, ಒಂದೊಂದು ಟೀಮ್ ಎದುರುಗಡೆ ಅವರದ್ದು ಸ್ಟ್ರೆಂತ್ ಗೊತ್ತಾಗುತ್ತೆ, ಪೊಟೆನ್ಶಿಯಲ್ ಗೊತ್ತಾಗುತ್ತೆ ಅಲ್ವಾ ಸರ್. ಕ್ರಿಕೆಟ್ ಅಂದ್ರೆ ಎಷ್ಟು ಮ್ಯಾಜಿಕಲ್ ಗೇಮ್ ಅಂತ ಅಂದ್ರೆ ಆನ್ ಪೇಪರ್ ಮುಂಬೈ ಟೀಮ್ ನಷ್ಟು ಯಾರು ಸ್ಟ್ರಾಂಗ್ ಇಲ್ಲ, ಯಾವ ಟೀಮ್ ಸ್ಟ್ರಾಂಗ್ ಇಲ್ಲ, ಎಲ್ಲೋ ಹೋಗ್ಬಿಟ್ರು ಮುಂಬೈ. ಅವರು 5 ಸಲ IPL ಟ್ರೋಫಿ ವಿನ್ ಆದವರು. ಅದೇ CSK 4-5 ಸಲ ಟ್ರೋಫಿ ವಿನ್ ಆದವರು. ಅವರು ಟಾಪ್ 5 ಅಲ್ಲೂ ಬರ್ಲಿಲ್ಲ. ಅವರು ನೋಡಿ ಪಂಜಾಬ್ ಸತತವಾಗಿ ಗೆದ್ರು, ಲಾಸ್ಟ್ಗೆ ಸತತವಾಗಿ ಸೋತರು. 7 ಮ್ಯಾಚ್ ವರೆಗೂ ಒಂದ್ ಮ್ಯಾಚ್ ಸೋತಿರ್ಲಿಲ್ಲ. ಅವ್ರಿಗೆ ಯಾರಿಗೂ ದೃಷ್ಟಿ ಐತೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಬಂದಿರಬಹುದು, ನಾವು ಆಯ್ತಲ್ವಾ ಅಂತ. ಆತರ ಪಲ್ಟಿ ಯಾವ ಟೂರ್ನಮೆಂಟ್ ಅಲ್ಲಿ ಯಾರಿಗೂ ಆಗಿಲ್ಲ. ಅದು ಮತ್ತೆ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆವಾಗ. ಫ್ರಾಂಚೈಸಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾವು ವಿನ್ ಆದ್ವಿ ಅಂತ. ಬಟ್ ಹಾಗೆ ಹೇಳಿಕ್ ಹೋದ್ರೆ GTA ಫಸ್ಟ್ ಇರ್ಲಿಲ್ಲ, ಅದು ಪ್ಲೇಸ್ ಅಲ್ಲೇ ಇರ್ಲಿಲ್ಲ. ಫಸ್ಟ್ RR ಇದ್ದಿತ್ತು, ಅದಾದ್ಮೇಲೆ ಪಂಜಾಬ್ ಕಿಂಗ್ಸ್ ಅವರಿದ್ರು, ಅದೇ ಮುಂಬೈ ಇಂಡಿಯನ್ಸ್ ಅವರು ಇದ್ರು ಟಾಪ್ 5 ಅಲ್ಲಿ. ಕಡೆಗೆ ಅವರು ಔಟ್ ಆಫ್ ದ ಟಾಪ್ 5 ಅಲ್ಲಿ ಬಂದ್ರು ಅವರು. ಅದಕ್ಕೆ ನೀವು ಹೇಳಿದ್ರಲ್ಲ, ಎನಿಥಿಂಗ್ ಇಲ್ ಹ್ಯಾಪನ್ ಇನ್ ಕ್ರಿಕೆಟ್ ಅಂತಾನೆ ಹೇಳ್ಬೋದು. ಇಸ್ ಫುಲ್ ಅಬೌಟ್ ಮ್ಯಾಜಿಕ್ ಯಾವ ಟೈಮ್ ಅಲ್ಲೂ ಆಗುತ್ತೆ. ಇವರು ಫಸ್ಟ್ RR ಪ್ಲೇಸ್ ಅಲ್ಲಿ ಇತ್ತು, ಟಾಪ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು. ಕಡೆಗೆ RR ಅವರು ಕ್ವಾಲಿಫೈಡ್ ಅಲ್ಲೇ. ಪಂಜಾಬ್ ಅವ್ರಿಗೆ ಏನಾಯ್ತು ಅಂದ್ರೆ they were very over confident. Yes, ನಾನು ಹೇಳಿದೆ ಓವರ್ ಕಾನ್ಫಿಡೆನ್ಸ್ ಆಗಿದೆ. ಯಾವಾಗ ನನ್ನ ಪ್ರಕಾರ ಅವ್ರದ್ದು ಡೌನ್ ಫಾಲ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ RCB ಬಗ್ಗೆ ಒಂದು ಟ್ವೀಟ್ ಮಾಡಿದ್ರು, 49 ಆಲ್ ಔಟ್ ಅಂದ್ಬಿಟ್ಟು. ನಾವು 6.3 ಅಲ್ಲಿ 5.3 ಅಲ್ಲಿ 49 ನೋಡಿದ್ವಿ ಅಂತೆಲ್ಲ ಸುಮ್ಮನೆ ಅವಾಗ್ಲಿಂದ ಅವ್ರು ಸ್ಟಾರ್ಟ್ ಆಯ್ತು. ಹೌದೌದು, ಬಿಡ್ತಿರೋ ಅವೆಲ್ಲ ಆಗತ್ತೆ. ಆ ತರದ್ದೆಲ್ಲ ಅವ್ರಿಗೆ ರಿವರ್ಸ್ ಹೊಡೆಯಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಅವ್ರ ನಂಬಿಕೆ ಮೇಲೆ ಭಯ ಆಗಕ್ಕೆ ಶುರು ಆಗುತ್ತೆ. ಅದೆಲ್ಲ ಏನ್ ಗೊತ್ತಾ ಸರ್, ಮತ್ತೆ ನಿಮ್ಗೆ ಅದೊಂದು ಸೈಕಾಲಜಿಕಲ್ ಫ್ಯಾಕ್ಟರ್. ಅದೆಲ್ಲ ಅದೇನಂತ ಹೇಳಿದ್ರೆ ಅವರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಅದನ್ನೆಲ್ಲ ಓದ್ತಾರೆ. ಕ್ರಿಕೆಟರ್ ಮೇಲೆ ಅದೊಂದು ನೆಗೆಟಿವ್ ನಮ್ಗೆ ಗೊತ್ತಾಗಲ್ಲ. ನೆಗೆಟಿವ್ ಕಮೆಂಟ್ಸ್ ಯಾಕೆ ಓದಬಾರ್ದು, ನಾವು ಯಾಕೆ ಬೇರೆಯವರಿಗೆ ತೆಗಳ್ಬಾರ್ದು, ನೆಗೆಟಿವ್ ಹೇಳ್ಬಾರ್ದು ಅಂತ ಹೇಳಿದ್ರೆ ಸೈಕಲಾಜಿಕಲ್ ಆಗಿ ನಮ್ಗೆ ಅದು ಅಟ್ಯಾಕ್ ಆಗುತ್ತೆ ಸರ್. ಈಗ ಏನ್ ಗೊತ್ತ ಸರಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸುಮ್ನೆ RCB ಅವ್ರು ಯಾರು ಸುದ್ದಿಗೂ ಹೋಗ್ಲಿಲ್ಲ, ಟಾಪ್ ಪ್ಲೇಸ್ ಅಲ್ಲಿ ಬಂದ್ರು, ಫೈನಲ್ಗೂ ಬಂದ್ರು. ಆ ರೀತಿ ಇರ್ಬೇಕು, ಮುಚ್ಕೊಂಡಿರ್ತಾರೆ. ನಮ್ ಕೆಲಸ ನಾವು ಮಾಡಿದ್ರೆ ಆಯ್ತು. RCB ಮಾತಾಡಲ್ಲ, ಮಾಡಿ ತೋರಿಸುತ್ತೆ. ಡೆಫಿನೆಟ್ಲಿ ಹಾಗಿರ್ಬೇಕು ಕ್ರಿಕೆಟ್. ಈಗ RCB ಅಂತ ಬಂದ್ರೆ RCB ಯ ಸ್ಟ್ರೆಂತ್ ಏನು ವೀಕ್ನೆಸ್ ನೀವೇ ಹೇಳ್ಬಿಡಿ. RCB ಸ್ಟ್ರೆಂತ್ ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಹೇಳೋದಾದ್ರೆ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಅವರು. ಈಗ ಫಿಲ್ ಸಾಲ್ಟ್ ಈ ಮ್ಯಾಚ್ ಅಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಡೌಟ್. ಅವ್ರು ಇಲ್ದಿದ್ರೆ ದೇವದತ್ ಪಡಿಕ್ಕಲ್, ರಜತ್ ಪತಿದಾರ್, ಇವರು ಟಾಪ್. ವೆಂಕಟೇಶ್ ಅಯ್ಯರ್ ಅವರು ವಿರಾಟ್ ಜೊತೆಗೆ ವೆಂಕಟೇಶ್ ಅಯ್ಯರ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಸೊ ಅವ್ರು ಬಂದ ಕೂಡಲೇ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಪವರ್ ಪ್ಲೇ ಅಲ್ಲಿ ನಾವೊಂದು 75 to 80 ತೆಗೆದ್ರೆ ದಟ್ ಇಸ್ ದ ಟೂ ಮಚ್. ಅದಾದ್ಮೇಲೆ 10 ಓವರ್ ಒಳಗೆ ನಾವೊಂದು 120 ಅಥವಾ 125 ಹಾಗೆ ಮಾಡಿದ್ರೆ ನಮಗೆ 20th ಓವರ್ ಒಳಗೆ ಒಳ್ಳೆ ಒಂದು ಸ್ಕೋರಿಂಗ್ ಬಿಲ್ಡ್ ಆಗುತ್ತೆ ಸರ್. ಒಂದು 220-225 ಮಾಡಿದ್ರೆ ಸಾಕು ಈ ಸೀಸನ್ ಅಲ್ಲಿ. ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ದಿಸ್ ಟೂ ಮಚ್. ಯಾಕಂತ ಹೇಳಿದ್ರೆ ಅದರಲ್ಲಿ ಈಸಿಯಾಗಿ 6-4 ಹೊಡೆಯೋದಕ್ಕೆ ಆಗೋದೇ ಇಲ್ಲ. ದಟ್ ಇಸ್ ಟೂ ಡಿಫಿಕಲ್ಟ್. ಅಂದ್ರೆ ದೊಡ್ಡ ಸ್ಟೇಡಿಯಂ ಅದಕ್ಕೋಸ್ಕರ ಒಂದು ಚೂರು ಬ್ಯಾಟ್ ಆಗಿದ್ದು ಕೂಡಲೇ ಅಷ್ಟು ಬೇಗ ಹೋಗಲ್ಲ. ಇಲ್ಲಿ ನಾವು ಆರಾಮ್ಸೆ 2 ಅಥವಾ 3 ರನ್ಸ್ಗೆ ಆ ರೀತಿಯಾಗಿ ಇದು ಮಾಡ್ಬೇಕು, ರನ್ ಸ್ಕೋರ್ ಮಾಡ್ಬೇಕು. ಅದೇ ಬೌಲಿಂಗ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಭುವನೇಶ್ವರ್ ಕುಮಾರ್, ಅದಾದ್ಮೇಲೆ ಕೃಣಾಲ್ ಪಾಂಡ್ಯ, ಅದಾದ್ಮೇಲೆ ಜೋಶ್ ಹೆಜಲ್ವುಡ್ ಇದ್ದಾರೆ, ಸೂಪರ್ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಸುಯೇಶ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸುಯೇಶ್ ಶರ್ಮಾ ಅಷ್ಟು ಚೆನ್ನಾಗಿ ಅಲ್ಲ, ಈವನ್ ಅವ್ರು ಇದರಲ್ಲಿ 4 ಜನ ಹೇಳೋದಾದ್ರೆ ಡಫಿ ಇದ್ದಾರೆ. ಬಟ್ ಅವರು ಸುಯೇಶ್ ಶರ್ಮಾನು ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಇಂಪಾರ್ಟೆಂಟ್ ವಿಕೆಟ್ಸ್ ತೆಗೆದಿದ್ದಾರೆ, ರನ್ಸ್ ಹೊಡ್ಸ್ಕೊಂಡಿದ್ದಾರೆ, ಬಟ್ ಇಂಪಾರ್ಟೆಂಟ್ ವಿಕೆಟ್ಸ್ ಕೂಡ ತೆಗೆದಿದ್ದಾರೆ. ಸೊ ಅದು ವಿನ್ ಆಗಕ್ಕೆ. ಬಟ್ ಇವತ್ತು ಮೇ ಬಿ ಸ್ಪಿನ್ನರ್ಸ್ ಗೆ ಪಿಚ್ ಅಲ್ಲ ಅಂತ ಇಲ್ಲ. ಸಿ ಮೇಡಮ್ ಹೇಳ್ದಂಗೆ ಮೇಡಮ್ ಹೇಳ್ದಂಗೆ ಇಟ್ಸ್ ಎ ಬಿಗ್ ಗ್ರೌಂಡ್. 4-6 ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಬಟ್
ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅದು ಹೇಳ್ಬೇಕಾಗಿಲ್ಲ, ಬಟ್ ಹೇಳಕ್ಕಾಗಲ್ಲ. ಸ್ಪಿನ್ನರ್ಸ್ ಸೂರ್ಯವಂಶಿ ಇದ್ದಿದ್ರೆ ಎಲ್ಲ ಬಾಲ್ಗೂ 6 ಅವನಿಗೆ ಸ್ಮಾಲ್ ಸ್ಟೇಡಿಯಂ ಅಂತಿಲ್ಲ, ಬಿಗ್ ಸ್ಟೇಡಿಯಂ ಅಂತಿಲ್ಲ, ಎಲ್ಲಾದ್ರೂ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಂಗೆ ಮಾಡ್ಲೇಬೇಕು ಅಂತ. ನೀವು ರೆಸ್ಪಾನ್ಸಿಬಲ್ ಆಗಿ ಆಡಿದ್ರೆ ನಿಮ್ಗೆ ಸ್ಟೇಡಿಯಂ ಮ್ಯಾಟರ್ ಆಗಲ್ಲ, ಯಾವ ಬೌಲರ್ಸ್ ಎದುರುಗಡೆ ಯಾವ ಟೀಮ್ ಎದುರುಗಡೆ ಆಡ್ತಿದೆ ದಟ್ ಸೆಕೆಂಡ್ರಿ ಅಂತಾನೆ ಹೇಳ್ಬೋದು. ವಿನ್ ಆಗ್ಲೇಬೇಕು ಅಂತ ಆ ಮೈಂಡ್ ಸೆಟ್ ಇದ್ರೆ, ಆ ಮೈಂಡ್ ಸೆಟ್ ಇರುವ ಟೀಮಿಗೆ ಯಾರೇ ಬರಲಿ, ಮೊದ್ಲೆಲ್ಲ ಹೇಳ್ತಾ ಇದ್ರಲ್ಲ ಯಾರು ಆಸ್ಟ್ರೇಲಿಯನ್ ಬೌಲರ್ಸ್ ಎಲ್ಲ ಇದ್ರು ಸಿಕ್ಕಾಪಟ್ಟೆ ಟಫ್ ಸ್ಪಿನ್ನರ್ಸ್, ಫಾಸ್ಟ್ ಬೌಲರ್ಸ್, ಈಗ ಅವರೆಲ್ಲ ಇಲ್ಲಿ ಎದುರುಗಡೆ ನಮ್ಮ ಎದುರುಗಡೆ ಬಂದ್ರೆ ಏನು ಇಲ್ಲ. ನಾವೆಲ್ಲ ಈಗ ಇಂಡಿಯನ್ ಟೀಮ್ಸ್ ಅವ್ರು ಹಾಗಾಗಿದ್ದಾರೆ ಸರ್, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ನಮ್ಮ ಟೀಮ್.